ಸರ್ ಯೂಟ್ಯೂಬ್ದಾಗ ನೋಡಿದ್ದೆ ರೀ ತಮ್ಮನ್ನ ಹೌದಲ್ಲ ಹೌದಲ್ಲ ಅಂತ ಹೇಳಿ ನಿಮ್ಮದು ಮೀಟ್ ಆಗಿ ನಮಗೆ ಮೀಟ್ ಆಯ್ತು ಯಾವುದು ಬಂದು ಒಂದು ಸರ್ ನಮಸ್ಕಾರ ಸರ್ ಖುಷಿ ಆಯ್ತು ನೋಡ್ರಿ ಭಾಳ ಖುಷಿ ಆಯ್ತು ನಾವು ಸದಾಶಿವ ಮಾಳಿ ಉದೋದಿಂದ ಯಾರು ನನಗೆ ಆಗಿಲ್ಲ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂತ ತಿಳ್ಕೊಂಡೇನ್ರಿ. ನಾನು ಆರಾಮದೇನ್ರಿ. ಇವತ್ತೊಂದು ಯೂಟ್ಯೂಬರ್ದು ಇವೆಂಟ್ ಇಟ್ಟಾರ್ರಿ. ಒಬ್ಬರು ಯೂಟ್ಯೂಬರು ಅವರು ದೊಡ್ಡದಾಗಿ ಬೆಳೆದಾರ್ರಿ. ಈಗ ಅವ್ರು ದೊಡ್ಡ ಯೂಟ್ಯೂಬರ್ ಅದಾರು. ಅವರು ಎಲ್ಲರಿಗೆ ಸಣ್ಣ ಸಣ್ಣ ನಮ್ಮಂಥ ಈಗೇನು ಬಿಗಿನರ್ಸ್ ಅದಾರಲ್ರಿ ಅವ್ರಿಗೆಲ್ಲರಿಗೆ ಬಾ ಅಂಥೇಳಿ ಇನ್ವೈಟ್ ಮಾಡ್ಯಾರ್ರಿ. ಅದಕ್ಕೆ ಸುಮ್ಮನೆ ನಾನು ಈಗ ಸ್ಟಾರ್ಟ್ ಮಾಡಿದ್ದೆ ಅಲ್ರಿ, ಹೋಗ್ಬೇಕಂತೇಳಿ ಹೊಂಟೇನು. ಹೋದ ಕೂಡಲೇ ತಮ್ಗೆಲ್ಲರಿಗೂ ತೋರಿಸ್ತೀನಿ ರೀ ಅಲ್ಲಿದು ಹೆಂಗೆ ಇತ್ತು ಅನ್ನೋದೆಲ್ಲ. ಅಲ್ಲಿ ತನ ನನ್ನ ಜೊತೆ ಚಾನಲ್ದಾಗಿರ್ರಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಎಲ್ಲರಿಗೆ ಯಾವುದಾದ್ರೂ ನಾ ಹೊಸ ವಿಡಿಯೋ ಹಾಕಿದೆ ಅಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಎಲ್ಲರೂ ಹೆಚ್ಚು ಸಪೋರ್ಟ್ ಮಾಡಿರಿ. ಬರ್ರಿ ಹೋಗುಣ್ರಿ, ಅಲ್ಲಿ ತೋರಿಸ್ತೀನಿ ರೀ ಎಲ್ಲ ನಿಮ್ಗೆ ಇವೆಂಟ್ ಹೆಂಗೆ ಅದ ಅನ್ನೋದು. ಫ್ರೆಂಡ್ಸ್ ನೋಡ್ರಿ, ಈಗ ಫೈನಲಿ ಬಾರಕ ಮನ್ಕೆ ಬಂದೀವ್ರಿ. ಒಬ್ರು ಕನ್ನಡ ಕ್ರಿಯೇಟ್ರ್ ಗೈಡ್ ಅಂತ ಹೇಳಿ ಯೂಟ್ಯೂಬರ್ ಅದಾರ್ರಿ. ಅವರು ಇವೆಂಟ್ ಇಟ್ಕೊಂಡಾರ್ರಿ, ಅಂದ್ರೆ ಮೀಟಪ್ ಇವೆಂಟ್ ಅಂತ ಹೇಳಿ ಚಂದ ಇಟ್ಕೊಂಡಾರ್ರಿ. ಅವರು ಏನು ಹೇಳ್ಯಾರು, ಯಾರ್ಯಾರು ಸಣ್ಣ ಸಣ್ಣ ಯೂಟ್ಯೂಬರ್ ಅದಿರಿ, ದೊಡ್ಡವರು ಬಂದ್ರೆ ನಡೀತದ್ರಿ. ಸಣ್ಣ ಸಣ್ಣ ಯೂಟ್ಯೂಬರ್ ಎಲ್ಲ ಬಂದು ನಿಮ್ಮ ಕ್ವಶನ್ಗಳು ಏನೇನು ಅದಾವು ಎಲ್ಲ ನಿಮ್ಗೆ ಕೇಳ್ಕೊಂಡು ಎಲ್ಲ ಕ್ವಶನ್ ಆನ್ಸರ್ಸ್ ಟೈಪ್ ಒಂದು ಮೀಟಪ್ ಇಟ್ಟಾರ್ರಿ. ಅದಕ್ಕೆ ಅವರು ಬರೋವರೆಗೆ ಇಲ್ಲಿ ವೇಟ್ ಮಾಡ್ಲಕತ್ತೀವಿ. ಎಲ್ಲ ಕೊಲ್ಯಾಬ್ರೇಷನ್ ಟೈಪ್ ಇಟ್ಟಾರ್ರಿ. ಎಲ್ಲ ಏನೇನು ನಿಮ್ಗೆ ತೊಂದರೆಗಳದಾವು, ಏನು ನಿಮ್ಗೆ ಕನ್ಫ್ಯೂಸ್ ಅನ್ನಿಸ್ತದ ಎಲ್ಲ ಕೇಳ್ರಿ, ಕ್ವಶನ್ಗಳು ಕೇಳ್ರಿ. ಆಮೇಲೆ ನಿಮ್ದು ಅನಿಸಿಕೆಗಳನ್ನು ಹೇಳ್ರಿ. ನನ್ನಿಂದ ಏನಾದರೂ ನಿಮ್ಗೆ ಪ್ರಯೋಜನ ಆಗ್ತಿತ್ತಂದ್ರೆ ಅದನ್ನು ತಿಳ್ಕೊಡ್ರಿ ಅಂತ ಹೇಳ್ತೀನಿ. ಹಿಂಗೆ ಒಂದು ಇವೆಂಟ್ ಇಟ್ಟಾರ್ರಿ. ಅದಕ್ಕಂತ ಹೇಳಿ ಬಂದೀವ್ರಿ. ನೋಡೋಣ್ರಿ, ಅವ್ರು ಬಂದ ಕೂಡಲೇ ಎಲ್ಲ ನಿಮ್ಗೆ ಈ ಇವೆಂಟ್ ತೋರಿಸ್ತೀನಿ ರೀ. ಬಾರಕ ನಮ್ದು ಗಾರ್ಡನ್ ನೋಡ್ರಿ, ಇದು ಗಾರ್ಡನ್ದಾಗ ಅದೇವ್ರಿ. ಈಗ ಅವ್ರ ಸರ್ ಬರುತ್ತಾನ ವೇಟ್ ಮಾಡ್ಲಕತ್ತೀವಿ. ಅವ್ರು ಅಕಸ್ಮಾತಾಗಿ ಅವ್ರು ಬಂದ ಕೂಡಲೇ ನಮಗೆಲ್ಲ ಹೆಂಗೆ ನಡೀತದ ಇವೆಂಟ್ ಅನ್ನೋದೆಲ್ಲ ತೋರಿಸ್ತೀನಿ ನೋಡ್ರಿ. ಈಗ ಬಾರಕ ಮಂದೆಲ್ಲ ಗಾರ್ಡನ್ ನೋಡ್ರಿ, ಇದು ಗಾರ್ಡನ್ದಾಗೆಲ್ಲ ತಿರುಗಾಡಕತ್ತೀವಿ ರೀ. ತೋರಿಸ್ತೀನಿ ರೀ. ಅವ್ರು ಬಂದ ಕೂಡಲೇ ಎಲ್ಲ ಇವೆಂಟ್ ಹೆಂಗೆ ನಡೀತು, ಏನೇನು ಕ್ವಶನ್ ಆನ್ಸರ್ಸ್ ಕೇಳಿದರು, ಏನೇನು ನಮ್ಮ ತೊಂದರೆಗಳು ಏನೇನು ಇದ್ದು ಏನೇನಿಲ್ಲ ಎಲ್ಲ ಮೀಟಪ್ದಿಂದ ತೋರಿಸ್ತೀನಿ ಅಂದಾರ್ರಿ. ಅದಕ್ಕೆ ಅಲ್ಲಿ ತನ ನನ್ನ ಜೊತೆ ಚಾನಲ್ ಬಂದಿರಿ ಫ್ರೆಂಡ್ಸ್. ಅವ್ರು ಈಗ ಕನ್ನಡ ಕ್ರಿಯೇಟ್ರ್ ಗೈಡ್ ಯೂಟ್ಯೂಬರ್ ಬಂದಾರ್ರಿ. ಅವ್ರನ್ನ ಮೀಟ್ ಮಾಡ್ಲಕ್ಕೆ ಹೊಂಟೀವ್ರಿ. ಫೈನಲಿ ನಮ್ಗೆ ಬಂದಾರ್ರಿ ಅವರೆಲ್ಲ. ಇಲ್ಲೇ ತೋರಿಸ್ತೀನಿ ಮೀಟಪ್ ಹೆಂಗಾಗ್ತದೆ, ಏನೇನು ಹೆಂಗೆ ಇವೆಂಟ್ ನಡೀತದೆ, ಏನೇನು ಕ್ವಶನ್ ಆನ್ಸರ್ಗಳನ್ನೆಲ್ಲ ಕೇಳ್ಕೊತೀವಿ, ಹೆಂಗೆ ಅವ್ರಿಗೆ ನಮ್ಗೆ ಸಲಹೆಗಳನ್ನು ಕೊಡ್ತಾರೋ ಎಲ್ಲ ತೋರಿಸ್ತೀವ್ರಿ. ಅಲ್ಲೇ ತನ ನನ್ನ ಜೊತೆ ಚಾನಲ್ದಲ್ಲಿ ಇರ್ರಿ. ಈಗ ಅವ್ರನ್ನ ಮೀಟ್ ಮಾಡ್ಲಕ್ಕೆ ಹೊಂಟೀವಿ ನಾವು. ಸರ್ ಬಂದಾರ್ರಿ, ಅವರು ಕನ್ನಡ ಯೂಟ್ಯೂಬ್ ಕ್ರಿಯೇಟ್ರ್ ಗೈಡ್ ಸರ್. ಅಲ್ಲಿ ಮೀಟ್ ಮಾಡ್ಲಕ್ಕೆ ಹೊಂಟೀವಿ. ಬರ್ರಿ, ಫಸ್ಟ್ ನಾನು ಬಂದೇನು ರೀ. ಯಾರ್ಯಾರು ಬಂದಾರ, ಏನೇನು ಮಾತಾಡ್ತೀವಿ, ಯಾರು ಬರ್ತಾರೋ ಅನ್ನೋದೆಲ್ಲ ತೋರಿಸ್ತೀನಿ. ಬರ್ರಿ ಹೋಗ್ಕೊಂತ ಸರ್ ಯೂಟ್ಯೂಬ್ದಾಗ ನೋಡಿದ್ದೆ ರೀ ತಮ್ಮನ್ನ ಹೌದಲ್ಲ ಹೌದಲ್ಲ ಅಂತ ಹೇಳಿ ಸರ್ ನೋಡ್ರಿ ಫ್ರೆಂಡ್. ಅದೇ ಅದೇ ನೋಡ್ಕೊಂತ ನಿಂತಿದ್ದೆ ಭಾಳ ನಾನು ಅದಕ್ಕೆ ತಮ್ಮ ವಿಡಿಯೋ ಎಲ್ಲ ನೋಡ್ತೀನಿ. ಸ್ಟಾರ್ಟ್ ಮಾಡೋ ವಿಡಿಯೋ ಒಂದು 2 ತಿಂಗಳು ಆಯಿತು. ಅದಕ್ಕಲ್ಲಮ್ಮ ಮಗ ಅದಕ್ಕೆ ಸರ್ ಅದು ಮಾಡಿ ವಿಡಿಯೋ ನೋಡಿದೆ ನೋಡಿ ಸರ್ ಮೀಟ್ ಮಾಡಿ ಬರ್ಬೇಕಂತ. ಇವ್ರು ನೋಡ್ರಿ ಮಲ್ಲು ಕುಂಬಾರ್ ಅಂತ, ಇವ್ರದ್ದು ಒಂದು ಕಾಮಿಡಿ ಚಾನಲ್ ಅದ ಅಂತ್ರಿ. ಅದಕ್ಕೆ ಸರ್ ನಿಮ್ಮ ಮೀಟ್ ಆಗ್ಲಕ್ಕ ಬಂದಿದ್ದರು.
ಸರ್ ಜೊತೆ ಹಂಗೆ ಮಾತುಕತೆ ನಡೆಸಿದಾರ್ರಿ. ಎಲ್ಲರೂ ಕೂಡಿ ಸರ್ ಒಂದು ಕಡೆ ಕೂಡೋಣ ಬಾ ಅಂತ ಹೇಳ್ತೀನಿ ಎಲ್ಲರನ್ನ ಕರ್ಕೊಂಡು ಹೋದಾರ್ರಿ. ಇನ್ನು ಇವಾಗ ನಾವಿಬ್ಬರೇ ಬಂದಿದ್ದೆವು. ಅವಾಗೊಮ್ಮೆ ಲೈವ್ ಬರ್ತಿಲ್ಲ, ಅವಾಗ ಕೇಳಿದ್ದೇನೆ ನಾನು ಇಲ್ಲ ಮಾಡಿರಿ ಅದು ಓಲ್ಡ್ ಚಾನಲ್ ಐತೆ ಅಷ್ಟೇ ಅದಲ್ಲಾಗಿತ್ತು ಸರ್. ಹಿಂಗೆ ಏನಿದೆ ಅಷ್ಟೇ ಮಾಡಿ ಲೈವ್ ಅದು ಮಾಡಿ ಲೈವೇ ಬಂದಿತ್ತು ಸರ್. ಇದು ಕ್ಯಾಪ್ ಭಾಳ ಹಾಂ ಸರ್, ವಾರಕ್ಕೊಂದೇ ಆಗ್ತದೆ ಸರ್. ಫಿಕ್ಸ್ ಇಡಬೇಕು ವಾರಕ್ಕೆ ಒಂದಂದ್ರೆ ಅಂದ್ರೆ ಒಳಗೆ ನಮ್ಮ ಬಟ್ಟೆ ಹುಡುಗರು ಬರಲಿಲ್ಲ ಅಂದ್ರೆ ಒಂದು 15 ದಿನ ಕಮ್ಮಿ ಹಂಗೆ ಆಗ್ಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಹೆಂಗೆ ರೀ, ಡೈಲಿ ಅನ್ನೋದಲ್ಲ. ಈಗ ನೀವು ಸೋಮವಾರ ವಾರಕ್ಕೆ ಒಂದೇ ವಿಡಿಯೋ ಹಾಕ್ತೀನಿ ಅಂದರೆ ಸೋಮವಾರ ಹಾಕ್ಬೇಕು. ಸೋಮವಾರ ಹಾಕ್ಬೇಕು, 9ಕ್ಕೆ ಹಾಕ್ತೀನಿ ಅಂದರೆ 9ಕ್ಕೆ ಹಾಕಿರ್ಬೋದು. ನೀವು ಅದು ಮುಂದರೆ ಮಾಡ್ಕೊಂಡು ಹಿಂದರೆ ಮಾಡ್ಬೋದು, ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಹುಡುಗರು ಬರೋಂಗಿಲ್ಲ ಅದನ್ನೆಲ್ಲ ಎಕ್ಸ್ಕ್ಯೂಸ್ ಇಡುವಂಗಿಲ್ಲ. ಈಗ ನೋಡಿರಿ, ನೀವು ಚಾನಲ್ ಮೇಲೆ ಇದು ಶೋ ಬರ್ತಾವಲ್ಲ, ಸೀರಿಯಲ್ಸ್ ಅದು ಬರ್ತಾವೆ, ಕರೆಕ್ಟ್ ಹೇಳೋಕೆ ಬರ್ಬೇಕಂದ್ರೆ ಬಂದೇ ಬರುತ್ತೆ. ಅವ್ರು 1 ದಿನ 2 ದಿನ ಮಾಡೋಂಗಿಲ್ಲ ಅವ್ರು, ಮತ್ತು ಒಬ್ಬರೇ ಇರೋಂಗಿಲ್ಲ ಅವ್ರ ಚಾನಲ್ ಮೇಲೆ. 1000 ಜನ ಇರ್ತಾರೆ, ಅದ್ರಾಗ ಯಾರಿಗಾರು ಏನಾರೇ ಆಗಿರ್ಬೋದು. ತಪ್ಪಬೇಕಲ್ರಿ, ಡೈಲಿ ಮಾಡ್ತಾರೆ ಅವರು. ನೀವು ಇದಕ್ಕೆಲ್ಲ ಯಾಕೆ ಮಾಡ್ತೀವಿ? ಜನರಿಗೆ ಕಂಟೆಂಟ್ ಕೊಡ್ಬೇಕಾದ್ರೆ ಕೊಡಬೇಕು. ಅದ್ರಾಗ ಕ್ಯಾರೆಕ್ಟರ್ ಯಾರಿಗೊಬ್ರಿಗೆ ಏನಾರೇ ಆಗಿತ್ತು ಅಂದ್ರೆ ಆ ಕ್ಯಾರೆಕ್ಟರ್ ಅವತ್ತಿನ ದಿವಸ ಮಿಸ್ ಮಾಡಿ ಬೇರೆ ಏನಾರ ಸೇರಿಸ್ತಾರೆ. ಅಂದ್ರೆ ಸಿಂಗಲ್ ನಾವು ಒಬ್ಬರೇ ಮಾಡಲಿಕ್ಕೆ ಮಾಡಿರಿ. ಟೋಟಲಿ ನೀವು ಹಂಗೆ ಸೋಮವಾರ ಮಾಡ್ತೀನಿ, ಸೋಮವಾರ ಒಂದು ಕಂಟೆಂಟ್ ಹಾಕ್ತೀನಿ ಅಂತ ಒಂದು ಮುಂಜಾನೆ 9ಕ್ಕೆ ಹಾಕ್ತೀನಿ ಅಂದರೆ ಸೋಮವಾರ ದಿವಸ ಮುಂಜಾನೆ 9ಕ್ಕೆ ಹೋಗಿರ್ಬೇಕು. ಈಗ ನಮ್ಮ ಡೈಲಿ ಇದು 5-6 ದಿನ 8:55 ಸರ್. ನಾನು ಈಗ ಒಂದು 2 ತಿಂಗಳಾಯ್ತು ಸ್ಟಾರ್ಟ್ ಮಾಡ್ತೀನಿ ಸರ್. ನಾನು ಬರೀ ದೇವಸ್ಥಾನದ್ದು ಅಂದ್ರೆ ಏನು ಮಾಡ್ತೀವಿ ಈಗ ಮತ್ತೆ ತೋರಿಸ್ತಾರೆ ದೇವಸ್ಥಾನ ಅಲ್ಲಿ ವಿಧಿ ಹೆಂಗದ, ವಿಧಾನ ಹೆಂಗದ, ಆ ದೇವಸ್ಥಾನದ ಹಿಸ್ಟ್ರಿ ಏನದ, ಅಲ್ಲಿ ಏನು ನಡೀತದೆ, ಅಲ್ಲಿದ್ದು ಪವಾಡ ಏನು ರೀ. ಈಗ ವಾರ ಕಮಾನದ ಅಂದ್ರೆ ಯಾವಾಗ ಏನು ಕಟ್ಟಿದ್ವಿ, ಹಿಂಗೆ ಯಾಕೆ ನಿಂತದೆ, ಸ್ವಲ್ಪ ಅದ್ರ ಬಗ್ಗೆ ನೀವು ಏನಾದ್ರು ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬರು ಬಂದಾರ್ರಿ. ಇವರು ರಿಟೈರ್ಡ್ ಟೀಚರ್ ಅಂತ್ರಿ. ಸೈನ್ಸದ ಬಗ್ಗೆ ಇವರು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿ ಸರ್ ಅದಕ್ಕೆ ಕೇಳ್ಕೊಳಕ್ಕೆ ಬಂದಿದ್ದರು. ಸರ್ ಹತ್ರ ತಮ್ಮದೆಲ್ಲ ಅನಿಸಿಕೆ ಹೇಳಕತ್ತಿದ್ದಾರ್ರಿ. ಸರ್ ಅವರು ಎಲ್ಲ ಅವ್ರು ತಮ್ಮ ಪರಿಚಯ ಮಾಡಿಕೊಟ್ರು. ಸರ್ ಪರಿಚಯ ಅವ್ರಿಗೆ ಮಾಡಿಕೊಂಡ್ರು. ಆಮೇಲೆ ತಾವು ಏನು ಮಾಡ್ಬೇಕಂತ ಬಂದೇನು ಅನ್ನೋದೆಲ್ಲ ಸರ್ಗೆ ಹೇಳಕತ್ತಾರೆ. ಸರ್ಗೆ ಅವ್ರ ಅನಿಸಿಕೆ ಹೇಳಿದರೆ ಅವ್ರ ಅನಿಸಿಕೆಯನ್ನು ಸರ್ ಕೇಳಿದರು. ಹಂಗೆ ಎಲ್ಲ ಮಾತಾಡ್ಕೊತ ನಿಂತೀವ್ರಿ. ಸರ್ ಜೊತೆ ಹಂಗೆ ಚರ್ಚೆ ಮಾಡ್ತಾ ನಿಂತೀವ್ರಿ. ಪರ್ಪಸ್ ಯಾವುದು ಅಂದರೆ ಎಜುಕೇಟೆಡ್ ಪರ್ಪಸ್ ಏನು, ನೀವು ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಯಾವುದು ಈಗ ಅದಾಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಿ ಅಂದರೆ ಅದು ಎಜುಕೇಷನ್ ಪರ್ಪಸ್ ಇದೆ. ಎಜುಕೇಷನ್ ಪರ್ಪಸ್ ಇದೆ. ಸೊ ಕಲಿಯೋರು ಕಲಿತಾರೆ. ಅಂದರೆ ಏನದು ಎಕ್ಸ್ಪೆರಿಮೆಂಟ್ ಅದ ನೀವು ಕೊಡೋದು. ಆದರೆ ಇನ್ನೊಂದು ಇಲ್ಲಿ ನೀವು ಮಾಡಲಿಕ್ಕೆ ಎಕ್ಸ್ಪೆರಿಮೆಂಟ್ ಅಂದರೆ ಹಾರ್ಮ್ಫುಲ್ ಇರಬಾರ್ದು. ಆಮೇಲೆ ನೀವು ಅದು ಏನಾರು ಹಂಗೆ ಇತ್ತು ಅಂದರೆ ಅದು ಮನೆಯೊಳಗೆ ಮಾಡಲಿಕ್ಕೆ ಹೋಗ್ಬಾರ್ದು ಅನ್ನೋದು. ಅಂದರೆ ಮಕ್ಕಳು ಟ್ರೈ ಮಾಡಿದರೆ ಅವ್ರಿಗೇನು ಆಗ್ಬಾರ್ದು ಅಂಥದ್ದು ನೀವು ಹೇಳೋದು. ಈಗ ಅದ್ರಾಗ ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂದರೆ ಬರೀ ಇದೇ ಮಾಡ್ತೀವಿ, ಏನೇನು ಟೆಕ್ನಿಕಲ್ ಅದ ಏನಾರ ಹಾಕಿ ಕೆಮಿಕಲ್ಸ್ ಹಾಕಿ ರಿಯಾಕ್ಷನ್ಸ್ ಶುರು ಮಾಡೋದು ಇರ್ತಾವೆ. ಮಕ್ಕಳು ತರೋದು ಮಾಡೋದು ಈಸಿಯಾಗಿ ಸಿಗ್ತದೆ ಅನ್ನೋದು ನೀವು ಹೇಳ್ಬಾರ್ದು. ಯಾವುದೇ ಐಟಮ್ ಹೋಗಿ ನೀವು ತೊಗೊಂಡು ಈಸಿಯಾಗಿ ಸಿಗ್ತದೆ ಅನ್ನೋದು ಹೇಳುವಂಗಿಲ್ಲ. ಅಂದರೆ
ಎಫೆಕ್ಟ್ ಆಗ್ತಿತ್ತು, ಫಿಗರ್ ಏನೋ ಪ್ರಾಬ್ಲಮ್ ಆಗ್ತಿತ್ತು. ಅದು ಇವ್ರಿಗೆ ಏನೂ ಗೊತ್ತಿರಂಗಿಲ್ಲ, ಎಲ್ಲ ಅವ್ರು ತೊಗೊಂಡು ಬಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಿ ಏನಾದ್ರು ಮಾಡ್ಕೊಂಡು ಹಿಂಗೆ. ಅದಕ್ಕೆ ನೀವು ಯಾವಾಗಲೂ ಡಿಸ್ಕ್ಲೇಮರ್ ಇರಲಿ, ಇದು ಮನೆಯೊಳಗೆ ಟ್ರೈ ಮಾಡಿ ಅಂಥದ್ದು ಏನಾರು ಮಾಡ್ತೀವಿ, ಏನಾದ್ರು ವರ್ಷದ್ದು ಮಕ್ಕಳು ಮಾಡ್ಬೋದು, ಕಾಮನ್ ಇತ್ತು ಅಂದ್ರೆ ಅದಕ್ಕೇನು ಇಲ್ಲ. ನೀವು ಏನಾರು ಹಿಂಗೆ ಅದ ಇತ್ತು ಅಂತ ಮನೆಯೊಳಗೆ ನೀವು ಮಾಡ್ಬೇಡಿ, ನೀವು ಟ್ರೈ ಮಾಡಲಿಕ್ಕೆ ಹೋಗ್ಬೇಡಿ. ಹಾಂ ಹಾಕಿಬೇಕು. ಸರ್ ಅವ್ರಿಗೆ ಏನೇನು ಅನ್ನೋದು ಎಲ್ಲ ಹೇಳಿಕೊಡ್ಲಕತ್ತಾರ್ರಿ. ಸರ್ಗೆ ಏನೇನು ಹೆಂಗೆ ಮಾಡಬೇಕು ಏನು ಅನ್ನೋದು ಯೂಟ್ಯೂಬದ ಬಗ್ಗೆ ಎಲ್ಲ ಮಾಹಿತಿ ಹೇಳಕತ್ತಾರೆ. ಎಲ್ಲರಿಗೆ ಕೂಡಿಸ್ಕೊಂಡು ಏನೇನು ನಿಮ್ಮ ತಪ್ಪು ಸರಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಅದು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ಲಕತ್ತಾರ್ರಿ. ಸರ್ ಜೊತೆ ನಾವು ಕೇಳ್ಕೊತ ಕುಂತೀವಿ. ಆಮೇಲೆ ಮಾಹಿತಿ ಎಲ್ಲ ಕೊಡಕತ್ತಾರ್ರಿ ಸರ್. ನೀವು ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿನ ಡೇಟ್ ಏನಿದೆ 15 ತಾರೀಕಿಗೆ ಸ್ಟಾರ್ಟ್ ಮಾಡಿ, ಇವತ್ತಿಗೆ ಒಂದು ವರ್ಷ ಆಯಿತು. ಡೇಟ್ ಟು ಡೇಟ್ ಒಂದು ವರ್ಷ. ನೀವು ಇಯರ್ ಟು ಇಯರ್ ನೋಡಿದರೆ ಅದು ಬೇರೆ. ಈ ವರ್ಷ ಅವರು ಎಲ್ಲಿ ಡೇಟು ಮೆನ್ಷನ್ ಮಾಡಿಲ್ಲ, ಇಯರ್ ಟು ಇಯರು ಮೆನ್ಷನ್. ಬಟ್ ಅವ್ರು ಏನು ಮಾಡ್ಯಾರಂದ್ರೆ 365 ಡೇಸ್ ಅಂತ ಒಂದು ಕ್ರೈಟೇರಿಯಾ ಮಾಡ್ತಾರೆ. ಈ ದಿನದಾಗ 365 ಡೇಸ್ ಬ್ಯಾಕ್ ಅದೇ ಡೇಟ್ ಇಟ್ಕೊಳ್ಳಿ. ಅದು 1ನೇ ತಾರೀಕು 24ನೇ ಇಸ್ವಿಯೊಳಗೆ ಮಾಡಿತ್ತು. ಈಗ ಮುಗೀತು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಚಾನಲ್, ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತು 13 ಹೊತ್ತೊಳಗೆ 14 ಬರ್ತದೆ. ಇವತ್ತಿಂದ ಹಿಡ್ಕೊಂಡು 365 ದಿನ ಆಯಿತು. ನಾಳೆ ಒಂದು ದಿನ ಹೋಯ್ತು ಅಂದರೆ 365 ದಿನ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ನಾಳೆಯಿಂದನೇ ಸ್ಟಾರ್ಟ್ ಆಗಿದೆ. ನಾಳೆ ಬಂತು ಅಂದರೆ ನಾಳೆಯಿಂದ 365 ದಿನ. ಹಿಂದಿಂದ ಒಂದು ದಿನ ಕಡಿಮೆ ಆಗ್ತದೆ. ಮತ್ತೆ 13ನೇ ತಾರೀಕು ಹೋಯ್ತು, ಅಲ್ಲಿನೂ 14ನೇ ತಾರೀಕಿಗೆ ಬಂತು. ಹಿಂಗೆ ನೀವು ಒಂದೊಂದು ದಿನ ಮುಂದೆ ಹೋದಂಗೆ ಹಿಂದಿಂದ ಒಂದರೆ ನಿಮ್ಮ ಬೆನ್ನತ್ತಿ ಅದೇ 365. ಇನ್ನು ಇವತ್ತಿನ ಡೇಟ್ ಹಿಂದೇನು ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತು ಡೇಟ್ನಾಗಿ ಇದು ಹಾಕಿದೆ, ವಿಡಿಯೋ ಹಾಕಿದೆ. ಅಲ್ಲಿ ಒಂದು 1000 ಸಬ್ಸ್ಕ್ರೈಬರ್ಸ್ ಇದು ಬಂತು, ವಾಚ್ ಅವರ್ ಬಂತು, ಅದೇ ವಿಡಿಯೋ ಮೇಲೆ ಬಂತು. ಅಲ್ಲಿ ಬಂದಿದ್ದು ಒಂದು ಡೇ ಹೋಯ್ತು ಅಂದರೆ ಅದು 365 ಹೊರಗೋಯ್ತು. ಯಾಕಂದ್ರೆ ಒಂದಿನ ಹೋಯ್ತು, ನಾಳೆ ಹೋದೀವಿ ಅಂದರೆ ಅಲ್ಲಿದ್ದು ಒಂದಿನ ಕಮ್ಮಿ ಆಯಿತು. ಅಲ್ಲಿ ಬಂದಿದ್ದು ವಾಚ್ ಅವರ್ ಲೆಸ್. ಒಂದು ವರ್ಷ ಅಂತೇಳಿ ಏನೋ ಫಿಕ್ಸ್ ಇದೆ, 365 ದಿನದಾಗ ಮಾಡ್ಬೋದು. ಸರಿಗೆಲ್ಲ ನಾವು ನಮ್ಮ ಅನಿಸಿಕೆಗಳನ್ನು ಕೇಳಕತ್ತೀವ್ರಿ. ಅವರು ಯೂಟ್ಯೂಬದ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ನೀಡ್ಲಕತ್ತರು. ಒಬ್ಬೊಬ್ಬರನ್ನಾಗಿ ಓಡಿಸ್ಕೊಂಡು ಹೇಳಕತ್ತರಿ. ನಮಗೂ ಭಾಳ ಸಂತೋಷ ಆಯಿತು. ಅವ್ರನ್ನ ಮಾತು ಕೇಳಿ ನಮ್ಮ ಸಮಸ್ಯೆಗಳನ್ನು ಕೇಳ್ಕೊತ ಕುಂತೀವ್ರಿ ನಾವು. ಈಗ ಒಬ್ಬರು ನನ್ನ 5 ನಿಮಿಷಕ್ಕೂ ಒಂದು ವಿಡಿಯೋ ಹಾಕ್ತಾರೆ, ಅದನ್ನು ಅವರು 10 ನಿಮಿಷದವರೆಗೂ ಒಳಮೊಳ ನೋಡಿದ್ರು ಅಂತಂದರೆ ಅದು ಕೌಂಟ್ ಆಗುತ್ತೋ? 5 ನಿಮಿಷ ವಿಡಿಯೋ 10 ನಿಮಿಷ ಒಳ್ಳಮೊಳ ಇನ್ನೊಂದು ನೋಡ್ತಾರೆ. ನಾವು ಕೆಲವೊಮ್ಮೆ ವಿಡಿಯೋಸ್ ನೋಡ್ತೀವಲ್ಲ, ಈಗ ನಮಗೆ ಬೇಕಾದ ವಿಡಿಯೋಸ್ನ ಒಳ್ಳಮೊಳ 8 ಸಲ ನೋಡ್ತೀವಿ ನಾವು. ಕೌಂಟ್ ಆಗ್ತದೆ. ಯಾರು ನೋಡ್ಯಾರ, ಎಲ್ಲಿ ನೋಡ್ಯಾರ, ಅದು ಒಂದು ಮ್ಯಾಟರ್ ಆಗುತ್ತೆ. ಈಗ ಮನೆಯಾಗೆ ಕೂತಲ್ಲಿ ಒಂದೇ ಏರಿಯಾದಾಗ ಅಲ್ಲಿ ಮಾಡ್ತಾರೆ. ಒಂದು ಲೊಕೇಶನ್ ಅಂತ ಇರ್ತದೆ. ಅಲ್ಲಿಂದ ಅಲ್ಲಿ ಯಾರು ನೋಟಿಗೆ ತರೋದು. ಇದು ಪರ್ಪಸ್ಲಿ ಅದನ್ನ ಒಂದು ಇದು ಇರ್ತದೆ ಅವರಿಗೆ, ಒಂದು ಲಿಮಿಟೆಡ್ ಟೈಮ್ ವರೆಗೂ ಕನ್ಸೆಷನ್ ಇರ್ತದೆ. ಇನ್ನು ನೀವು ಅದೇ ಕಂಟಿನ್ಯೂ ಮಾಡಲಿಕ್ಕೆ ಅವ್ರು ಇದೇನೋ ರೆಡಿ 1 ತಾಸದ್ದು ನೀವು ನಿಮ್ಮ ವಾಚ್ ಟೈಮೇ ಕಂಪ್ಲೀಟ್ ಮಾಡ್ಕೋಬೇಕು. ಸರಿ ನೀವೇನು ಮಾಡ್ಬೋದು, ಒಂದು ದೊಡ್ಡ ವಿಡಿಯೋ ಮಾಡ್ಬೋದು. ಒಂದು ಇದ್ರದಾಗ 1 ತಾಸಿಂದಾದರೂ ಮಾಡಿದ್ರು. 1 ತಾಸಿನ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ನೈಟ್ ಅದು ಹಾಕಿ ಇದಕ್ಕೆ ಕೊಟ್ಟರೆ ನಡೀತದೆ. ಅದು ವ್ಯೂಸ್ ಬರ್ಬೋದು ನಡೀತದೆ. ಆಮೇಲೆ ಅದು ಲೆಸ್ ಆಗ್ತದೆ ಜಾಸ್ತಿ ಮಾಡಿದ್ರೆ. ಅವರು ನೋಡಿ ದುಡ್ಡು ಕೊಡ್ತಾರೆ ಅಂತಂದ್ರೆ ಎಲ್ಲ ಅದೇ ಅದಕ್ಕಿಂತ ಅಡ್ವಾನ್ಸ್ ಅದಾರ. ಅದು ಮಾಡೋರು ಮಾಡ್ತಾರೆ, ಮಾಡ್ಬೋದು. ಬಟ್ ಎಲ್ಲರಿಗೂ ಸಾಧ್ಯ ಆಗುತ್ತೆ. ಅಂದರೂ ಅದು ಒಂದು ಸಿಸ್ಟಮ್ ಅದ ರೀ ಮಾಡಬೇಕಂದ್ರೆ. ಲೈವ್ ಮಾಡಿದರೆ ಬೆಸ್ಟ್. ಲೈವ್ ಮಾಡಿದರೆ ಈಗ 1 ತಾಸದ ವೀಡಿಯೋ ಲೈವ್ ಮಾಡಿಬಿಡೋದು. ಲೈವ್ ಫಸ್ಟ್ ಮಾಡಿಬಿಟ್ಬಿಡೋದು. ಆಮೇಲೆ ಆ ಲೈವ್ ಮಾಡಿರ್ತಲ್ಲ, ಆ ಲೈವ್ ವಿಡಿಯೋನೇ ಯಾರಿಗಾರು ಹೇಳಿ ಒಂದು 10 ಮೊಬೈಲ್ ಒಳಗೆ ಆನ್ ಮಾಡಿ ಅದು ನಡಿ. ಅದು ನಿಮ್ಮ ಮನೆಯಾಗ
ಮನೆಗೆ ಅದೇ ಸಿಮ್ ಹಾಕಿ ಅದೇ ವೈಫೈ ಕನೆಕ್ಟ್ ಮಾಡಿ ಬೇರೆ ಬೇರೆ ಮೊಬೈಲ್ ಅದು ಮೊಬೈಲ್ ಅಂತೂ ಬೇರೆ ಬೇರೆ ಸಿಮ್ ಇರ್ತಾವೆ ಬೇರೆ ಬೇರೆ ಸರ್ ಆದರೂ ಒಂದು ವೈಫೈ ಇದ್ದು ನಡೆಯ ಒಂದೇ ವೈಫೈ ಮೇಲೆ ಕನೆಕ್ಟ್ ಮಾಡ್ಕೊಂಡು ಎಲ್ಲನೂ ಮಾಡಿದ್ರೆ ನಡೆಯ ಅದು ಗೊತ್ತಾಗ್ಬಿಟ್ಟು ಇವರೇ ಮಾಡಿ ಬೇರೆ ಸಿಮ್ ಈಗ ಅದ್ರಾಗ ಬೇರೆ ಸಿಮ್ ಐತಿ ಇದ್ರಾಗ ಬೇರೆ ಸಿಮ್ ಬೇರೆ ಇರ್ತದೆ ಸರ್ ಆದ್ರೆ ವೈಫೈ ಇಲ್ಲ ಕನೆಕ್ಟ್ ಒಂದೇ ಕನೆಕ್ಷನ್ ಬೇರೆ ಬೇರೆ ಕನೆಕ್ಷನ್ ಮಾಡಿದರೆ ಅದು ಮೊಬೈಲ್ ಮನ್ಯಾಗ 4-5 ಮೊಬೈಲ್ ಇರ್ತಾವೆ ಕಾಮನ್ 4-5 ಮೊಬೈಲ್ ಯಾವ ಅಂದ್ರೆ 4-5 ಮೊಬೈಲ್ ಒಳಗೆ ಮಾಡ್ಬೋದು ಆರಾಮಾಗಿ ಒಂದು ತಾಸಿಂದ ಲೈವ್ ಮಾಡೋದು ಫಸ್ಟ್ ಏನೇ ಮಾಡಿ ಲೈವ್ ಫ್ರೀ ರೆಕಾರ್ಡರೇ ಮಾಡಿ ಇಲ್ಲ ಅಂದರೆ ಈ ವಿಡಿಯೋ ಆದರೂ ಮಾಡಿ ಅಪ್ಲೋಡ್ ಮಾಡಿ ಲೈವ್ ಮಾಡೋದು ಫ್ರೀ ರೆಕಾರ್ಡರ್ ಲೈವ್ ಮಾಡಿ ಬಿಟ್ಟು ಮಾಡೋಕ್ಕೆ ಆಮೇಲೆ ಯಾವ ಲೈವ್ ಆದಾಗ ಬರೋಂಗಿಲ್ಲ ಲೈವ್ ಮುಟ್ಟಿದ ಮೇಲೆ ನೋಡ್ತೀವಿ ಅದು ವಾಚ್ ಆಗೋದು ಸರ್ ಈಗ ನಾವು ನಮ್ಮ ಪ್ರಶ್ನೆಗಳನ್ನು ಕೇಳಕತ್ತೀವ್ರಿ ನಮ್ಗೆ ಏನೇನು ಡೌಟ್ಸ್ ಅದಾವೆ ಅವರು ನಮಗೆ ಎಲ್ಲ ಕ್ಲಿಯರ್ ಮಾಡ್ತಾ ಕುಂತಾರ್ರಿ ಸರು ಏನೇನು ನಾವು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ಲಕತ್ರು ಹಾಗೆ ಕೇಳ್ತಾ ಕುಂತೀವಿ ನೋಡ್ರಿ ಇವ್ರು ನೋಡ್ರಿ ಅಮರ ಭಾಗ್ಯ ಅಂತ್ರಿ ಯೂಟ್ಯೂಬ್ನು ಅದ ರೀ ಶಾರ್ಟ್ಸ್ನು ಮಾಡ್ತಾರೆ ಇವರು ಫೇಮಸ್ ಅದ ರೀ ಇನ್ನೊಂದು ಜೋಡಿ ಅಶು 888 ಅಂತ್ರಿ ಇವರು ಕಾಮಿಡಿ ಶಾರ್ಟ್ಸ್ ಇವ್ರದ್ದು ಯೂಟ್ಯೂಬ್ ಅದ ಅಂತ್ರಿ ಇವರು ಭಾಳ ಫೇಮಸ್ ಅದಾರ ರೀ ಇವರು ಬಂದು ಸರ್ ಜೊತೆ ಎಲ್ಲ ಮಾತನಾಡ್ತಾ ಕುಂತಾರ್ರಿ ಸರ್ ಇವ್ರಿಗೂ ಕೂಡಿಸ್ಕೊಂಡು ಹೆಂಗೆ ಫೇಸ್ಬುಕ್ದಿಂದ ಅರ್ನ್ ಮಾಡಬೇಕು ಹೆಂಗೆ ಯೂಟ್ಯೂಬ್ದಿಂದ ಅರ್ನ್ ಮಾಡಬೇಕು ಅನ್ನೋದೆಲ್ಲ ಹೇಳಕತ್ತಾರ್ರಿ ಇವರಿಗೆ ಸರು ಎಲ್ಲರೂ ಕೂಡಿ ಕೇಳ್ತಾ ಕುಂತೀವ್ರಿ ಯಾಕಂದ್ರೆ ಅಲ್ಲಿ ರೀಚ್ ಜಾಸ್ತಿ ಫೇಸ್ಬುಕ್ನಾಗ ಹೌದು ಸರ್ ಅಲ್ಲಿ ಏನು ಹುಡುಕೋದಿರಂಗಿಲ್ಲ ಏನು ಇರಂಗಿಲ್ಲ ಫಾಲೋ ಮಾಡಿದ್ರೆ ಸಾಕು ಸ್ಟಾರ್ಟ್ ಆಗಿ ಮಿಲಿಯನ್ಸ್ ಅದನ್ನೇ ಕಡಿಮೆ ಆಗೈತೆ ಸರ್ ಯೂಸ್ ಕಡಿಮೆ ಆಗೈತೆ ಸರ್ ಮಾನಿಟೈಸೇಷನ್ ಈಗ ನಾವು ಅಪ್ಲೈ ಮಾಡ್ತೀವಿ ಈಗ ಅಪ್ಡೇಟ್ ಬಂದಾಗ ಏನಾಗಿದೆ ರೆಕಮೆಂಡೇಶನ್ದಾಗ ಅದು ನೀವು ಹಾಕ್ಲಿಕ್ಕೆ ಕಂಟೆಂಟ್ ಸಿಗೋದಂದ್ರೆ ಅವ್ರಿಗೆ ಕಳಿಸ್ಕೊಡ್ತಾರೆ ಒಂದೊಂದು ತಾನಾಗಿ ಆನ್ ಆಗುತ್ತೆ ಮಾನಿಟೈಸೇಷನ್ ಮಾಡೋದೇನು ಬೇಕಾಗಿಲ್ಲ ನೀವು ಬರೀ ಅಕೌಂಟ್ ಆ್ಯಡ್ ಮಾಡೋದು ಅಷ್ಟೇ ಅಕೌಂಟ್ ಆ್ಯಡ್ ಮಾಡಬೇಕು ಟ್ಯಾಕ್ಸ್ ಇನ್ಫಾರ್ಮೇಷನ್ ಹಾಕ್ತಾರೆ ಅಲ್ಲಿ ಅಪ್ಲೈ ಮಾಡೋದು ಅದು ಇದು ಹೋಯ್ತದೆ ಮೊದಲಿತ್ತಲ್ಲ ಈಗ ಸದ್ಯಕ್ಕೆ ಹಂಗೆ ಈಗ ಮಾಡೋದು ಚಲೋದೇ ಮಾಡೋದು ಈಗ ನೀವು ಕಂಟೆಂಟ್ ಹಾಕ್ಲಿಕ್ಕೆ ಅದು ಕ್ರೈಟೇರಿಯಾ ಕಂಪ್ಲೀಟ್ ಆಯಿತು ಅಂದ್ರೆ ಅದೇನು ವಾಚ್ ಓವರ್ ಇಲ್ಲ ಮೊದಲು 6 ಲಕ್ಷ ಇದು ಮಾಡ್ಬೇಕು ಯೂಸ್ ಮಾಡಬೇಕು 5,000 ಫಾಲೋವರ್ಸ್ ಕಂಪಲ್ಸರಿ ಬೇಕು ಅದೆಲ್ಲ ಕಂಡೀಷನ್ ಮೊದಲೇ ಭಾಳ ಈಗ ಮಿನಿಮಮ್ ಅದ ಈಗ ಅದು ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಬಂದೇ ಬಿಡುತ್ತೆ ಅಲ್ಲಿ ತೋರ್ಸಂಗಿಲ್ಲ ನಿಮ್ಗೆ ನೀವು ಸಬ್ಮಿಟ್ ಮಾಡಿ ತಿನ್ಕೊಟ್ಬಿಡು ನಿಮ್ಮ ಕಂಟೆಂಟ್ ಚಲೋ ಐತೆ ಅಂದ್ರೆ ಅವರೇ ಇದು ಕೊಟ್ಟು ಸರ್ ಬಂದ ಕೂಡಲೇ ಮತ್ತು ಅವರಿಗೆ ಎಲ್ಲ ಯೂಟ್ಯೂಬ್ದ ಬಗ್ಗೆ ಮಾಹಿತಿ ಕೊಡ್ಲಾಕತ್ತಾರ್ರಿ ಆಗಲೇ ಅವರಿಗೆ ಮಾಹಿತಿ ಇತ್ತು ಆದರೂ ಸರ್ ತಮಗೆ ಅಷ್ಟೇ ಎಲ್ಲ ತಿಳಿದದಲ್ಲ ಎಲ್ಲರನ್ನೂ ಕೂಡಿಸ್ಕೊಂಡು ಏನೂ ಬೇಜಾರು ಮಾಡ್ಕೊಲಾರ್ದ ಎಲ್ಲರಿಗೂ ಕೂಡಿಸ್ಕೊಂಡು ಹೇಳಕತ್ತಾರ್ರಿ ಸರು ಇವ್ರು ನೋಡ್ರಿ ಇವ್ರು ಸದಾಶಿವ ಮಾಳಿ ಅಂತಾರೆ ಇವ್ರದ್ದು ಒಂದು ಚಾನಲ್ ಅದ ರೀ ನಿರ್ಮಲ ಭಾರತಿ ಅಂತ ಇವ್ರು ನೋಡ್ರಿ ಸವಿತಾಶ್ರೀ ಅಂತ್ರಿ ಇವ್ರದ್ದು ಟೇಲ್ ಬಾಯ್ ಸವಿತಾಶ್ರೀ ಕನ್ನಡ ವ್ಲಾಗ್ ಅಂತ ಇವ್ರದ್ದು ಒಂದು ಕನ್ನಡ ಚಾನಲ್ ಅದ ರೀ ಎಲ್ಲರೂ ಸರ್ ಬಗ್ಗೆ ಮತ್ತು ಎಲ್ಲರೂ ಬಂದವರಿಗೆಲ್ಲ ಸರ್ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಾ ನಿಂತಾರ್ರಿ ನಾವು ಅವ್ರ ಜೊತೆನೇ ಎಲ್ಲರೂ ಕೇಳ್ತಾ ನಿಂತೀವಿ ಇವ್ರ ಚಾನಲ್ ಮೇಲೆ ಏನೋ ಒಂದು ಸಮಸ್ಯೆ ಆಗಿತ್ತತ್ರಿ ಅದನ್ನು ಸರ್ ಬಗೆಹರಿಸಿ ಕೊಟ್ಟಾರಂತ ಬಂದು ಚಲೋ ಆಯ್ತು ಆ್ಯಡ್ಸನ್ಸ್ ಇಶ್ಯೂ ಆಗಿದೆ ಇವ್ರದ್ದು ಒಂದು ಆ್ಯಡ್ಸನ್ಸ್ ಏನು ಫ್ರೆಂಡ್ ಅದ ಅವ್ರದ್ದು ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿ $3 ಆಗಿತ್ತು ಅದು ಅದಾಗಿ ಹೋಗಿತ್ತು ಆಗಿನೂ ಪ್ರಾಬ್ಲಮ್ ಆಗಿತ್ತು ಅದು ಅವರು ಇಲ್ಲ 100% ಮಾಡಿಕೊಡ್ತೀನಿ 3 ತಿಂಗಳು ಹೋಯ್ತು ಅವರು ಮಾಡಿಕೊಟ್ಟೆ ಆಗ ನಾವು ಇವ್ರು ಬರಬೇಕಾಗಿತ್ತು ನನಗೆ ಬೇರೆ ಕೆಲಸ ಬರಬೇಕು ಈಗ ಇವತ್ತೆಂಗೂ ಕೂಡ್ತೀವಿ ಬೇರೆ ಬೇರೆಯವರು ಎಲ್ಲ ಬಂದಿತ್ತು ಮತ್ತು
ಇವರು ಮೇಡಮ್ ಅವರು ಸರ್ ಬಂದು ತಮ್ಮ ಚಾನಲ್ ಬಗ್ಗೆ ಎಲ್ಲ ಮಾಹಿತಿ ಸರ್ ಹೇಳಕತ್ತಾರ್ರಿ. ಆಮೇಲೆ ಅವ್ರದ್ದು ಅನಿಸಿಕೆ ಎಲ್ಲ ಕೇಳಿದ್ರು. ಅವ್ರ ಚಾನಲ್ ಮೇಲೆ ಏನೋ ಸಮಸ್ಯೆ ಆಗಿತ್ತಂತ ಸರ್ ಎಲ್ಲ ಇದನ್ನ ಬಗೆಹರಿಸಿ ಕೊಟ್ಟಾರ್ರಿ. ಸರ್ ಭಾಳ ನಂಬಿಗಸ್ತರದಾರ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆಯವ್ರನ್ನೆಲ್ಲ ಕಡೆ ಬೆಂಗಳೂರು ಎಲ್ಲ ಕಡೆಯವರು ಬಂದು ಇವ್ರ ಚಾನಲ್ ಮೇಲೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರತ್ರಿ. ಭಾಳ ನಂಬಿಕಸ್ತ ಮನುಷ್ಯ ಅದಾರ್ರಿ. ಎಲ್ಲರಿಗೂ ಭಾಳ ಒಳ್ಳೆ ತಂದೆಯಿಂದ ಹೇಳ್ಕೊತ ಕುಂತರು. ನಮಸ್ಕಾರ ಸರ್. ಮತ್ತು ಈಗ ನೋಡ್ರಿ ಪರ್ಸ್ನಲಿ ಬಂದು ಮೀಟ್ ಆದ್ರೆ ನಿಮ್ದು ಒಂದೇ ಕ್ವಶನ್ ಇರ್ತದೆ. ಇಲ್ಲಿ ಎಲ್ಲರೂ ಬಂದು ಸೇರಿದೇವು ಅಂದ್ರೆ ಒಂದು ಅವ್ರದ್ದೊಂದು ಎಲ್ಲರಿಗೂ ತಿಳ್ಕೊಂಡಂಗೆ ಆಗ್ತದೆ ಸರ್. ಈಗ ಒಂದು ಇದು ಹಾಫ್ ಮಾನಿಟೈಸೇಷನ್ ಆಯ್ತು ರೀ. ಅದನ್ನ ಅವ್ರ ಗೂಗಲ್ ಆಡ್ಸೆನ್ಸ್ ಪ್ರಾಬ್ಲಮ್ ಆಗಿತ್ತು, ಇವರೇ ಎಲ್ಲ ಸಾಲ್ವ್ ಮಾಡಿಕೊಟ್ಟು ಅವಾಗ ಜಿಮೇಲ್ ಐಡಿ ಕೊಟ್ಟು ನೀನಾದ್ರೂ ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಅಷ್ಟು ವಿಶ್ವಾಸ ಬರ್ತದೆ. ಮತ್ತು ಸರ್ ಎಲ್ಲರೂ ಕೂಡಿಸ್ಕೊಂಡು ಮತ್ತೊಮ್ಮೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೇಳಕತ್ತಾರ್ರಿ. ಅವ್ರ ಅಶ್ವಿನಿ ಅವ್ರ ಚಾನಲ್ ಮೇಲೆ ಏನೋ ಸಮಸ್ಯೆ ಇತ್ತಂತ್ರಿ. ಅದಕ್ಕೆ ಸರ್ ಅವ್ರಿಗೆ ನಾ ಹೇಳ್ತೀನಿ ರೀ, ನೀವು ಮಾಡಂತ ಒಂದು ಸಣ್ಣ ಮಕ್ಕಳಿಗೆ ಹೆಂಗೆ ತಿಳಿಸಿ ಕೊಡ್ತಾರಲ್ರಿ ಹಂಗೆಲ್ಲ ತಿಳಿಸಿ ಕೊಟ್ರಿ. ಅವ್ರ ಕೈಲಿಂದ ಮಾಡಿಸಿರು. ಮತ್ತು ಯಾರ್ಯಾರು ಏನೇನು ಪ್ರಶ್ನೆ ಕೇಳ್ತಾರಲ್ರಿ ಎಲ್ಲರಿಗೆ ಆನ್ಸರ್ ಮಾಡಿದರು. ಯಾರ್ಯಾರು ಏನೇನು ಸಮಸ್ಯೆಗಳನ್ನು ಕೇಳ್ತಾರಲ್ರಿ ಎಲ್ಲರಿಗೂ ಹೇಳಿದರು. ಇವ್ರು ನೋಡ್ರಿ ಸಪ್ನಾ ಅಂತ, ಇವ್ರದ್ದು ಇವನ್ ಸಪ್ನಾ ಯೂಟ್ಯೂಬ್ ಕನ್ನಡ ಚಾನಲ್ ಅದ ರೀ ಇವ್ರದ್ದು. ಇವ್ರ ಚಾನಲ್ನು ನೋಡ್ರಿ ಭಾಳ ಒಳ್ಳೆಯದಾಗಿ ತಿಳಿಸ್ಕೊಡ್ತಾರೆ ರೀ ಇವರು. ಎಲ್ಲರೂ ಸರ್ ಜೊತೆ ಮಾತಾಡ್ತಾ ನಮ್ಮ ಪ್ರಶ್ನೆಗಳನ್ನು ಈಗ ಅವರು ಉತ್ತರ ಕೊಡ್ತಾರೆ. ಎಲ್ಲ ನಮ್ಮ ಜೊತೆ ಭಾಳ ಒಳ್ಳೆಯದಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದಾರೆ ರೀ. ಆಮೇಲೆ ಎಲ್ಲರೂ ಮಾತನಾಡ್ತಾ ಹಂಗೆ ನಾಷ್ಟ ಮಾಡಿದೆವು ರೀ. ಶುಶು ಅವರು ಮತ್ತು ಅಮರ್ ಭಾಗ್ಯ ಅವರು ಎಲ್ಲ ಕೂಡಿ ನಾಷ್ಟ ತರಿಸಿದ್ರು. ಎಲ್ಲ ಸ್ವತಃ ತಾವೇ ಎಲ್ಲರಿಗೂ ನಾಷ್ಟ ಹಾಕಿಕೊಟ್ರಿ. ಎಲ್ಲರೂ ಸ್ವೀಟ್ ತಿಂದು ಸರ್ ಜೊತೆ ಮಾತಾಡ್ಕೋತ ಹಂಗೆ ನಮ್ಮ ಸಮಸ್ಯೆಗಳನ್ನು ಹರಿಸ್ಕೋತ ಹಂಗೆ ಹರಟೆಯನ್ನು ಮಾಡ್ತಾ ಎಲ್ಲ ಕಾಲು ಕಳೆದೇವ್ರಿ. ಸರ್ ಹೋಗೋ ತನಕನೂ ಮಾತಾಡ್ತಾನೋ ಹಂಗೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹಾಗೆ ಎಲ್ಲರಿಗೂ ಅವ್ರವ್ರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹಾಗೆ ಹೇಳಕತ್ತಾರ್ರಿ. ಏನೊಂದು ನೋಡ್ರಿ, ಈಗ ಇಲ್ಲೇ ಮಾಡ್ಲಿಕ್ಕಿರಲ್ಲ ನನಗೆ ನೀವು ಸಪೋರ್ಟ್ ಯಾರಿಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ. ನೋಡ್ರಿ ಇವರೇ ವಿಡಿಯೋ ನೋಡಂಗಿಲ್ಲ. ಸಪೋರ್ಟ್ ಮಾಡ್ಯಾರ ಮುಗಿತ್ ಕೆಲಸ. ಮಾತು ಹೇಳಕತ್ತೀನಿ. ಈಗ ಇವ್ರ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತದೇನು? ಇವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇವ್ರು ಹಾಕಿದ್ ನೋಡ್ತೀರೇನು? ಇಷ್ಟ ಆದ್ರೆ ಬೇಡ. ನೀವು ನಿಮ್ಮ ಪರಿಚಯ ಇರ್ಲಿಲ್ಲ ಅಂದ್ರೂ ನೋಡ್ಬೇಕಾಗತ್ತೆ. ಇಷ್ಟ ಅದ್ರಾಗ ಏನು ವಿಷಯ ಅಡಗಿತ್ತಂದ್ರೆ ವಿಷಯ ಬೇಕು ನೋಡ್ರಿ. ನನಗೆ ಅದಕ್ಕೆ ಏನು ನನಗೆ ಬೇಕಾಗಿತ್ತು ಇತ್ತಂದ್ರೆ ಹೇಳ್ರಿ ಅವ್ರಿಗೆ ಮಾಡ್ಲಿಕ್ಕೆ ಬಾರಿ ಬೆಸ್ಟ್ ಐತೆ ಅಂತ ಹೇಳ್ಬೋದು. ಬಟ್ ಸಬ್ಸ್ಕ್ರೈಬ್ ಹಿಂಗ್ ಮಾಡ್ರಿ ಮಾಡ್ರಿ ಅನ್ನೋದು ಮಾಡೇಬೇಡ್ರಿ. ಒಬ್ರಿಗೊಬ್ರು ಬರೇ ಸಬ್ಸ್ಕ್ರೈಬ್ ಆಗೋದ್ರಿಂದ ಅರ್ಥ ಇಲ್ಲ. ನೀವು ಸಮಾನ ಮನಸ್ಕರು ಪರಿಚಯ ಇಟ್ಕೊಂಡ್ರೆ ಲಿಂಕ್ ನಿಮ್ಮ ಒಬ್ಬೊಬ್ರು ಸಂಪರ್ಕ ಇಟ್ಕೊಂಡ್ರು ನಿಮ್ದು ಇಲ್ಲಿ ತಪ್ಪೈತಿ ನಾನು ನಿಮ್ಮ ಓರಲಾಗಿ ಹೇಳೋದು. ಅಷ್ಟೇ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಏನಾರು ಹೇಳ್ತೀನಿ ಅಂದ್ರೆ ಅದು ಅಷ್ಟೇ ಮಾಡೋದು. ಅದಕ್ಕಿಂತ ಜಾಸ್ತಿ ಏನೋ
ಅದಕ್ಕೆ ಹಿಂಗೆ ಸಪೋರ್ಟ್ ನೀವು 20 ಸಬ್ಸ್ಕ್ರೈಬರ್ ಆಗ್ತಾರೆ ಎಲ್ಲಾರು ಬಂದು ಒಂದು 20 ಸಬ್ಸ್ಕ್ರೈಬ್ ಆಯ್ತು ನಂದಂದ್ರೆ 20 ಸರ್ಕ ಆಗುದ್ರಿ ಮಾಡೇಶ್ ಆಗುದಿಲ್ಲ. ಆಗಂಗಿಲ್ಲ. ಏನು ಮಾಡಬೇಡ್ರಿ, ಹಿಂಗೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬಲ್ಲಿ ನಮ್ಮ ಕೆಲಸ ನಾವು ಬಂದೀವಿ ಅಂದ್ರೆ ಕಂಟೆಂಟ್ ಕೊಡೋದು ಅಷ್ಟೇ ನಮ್ಮ ಫೋಕಸ್, ಬೇರೆದು ಯಾವುದು ಮಾಡಿತ್ತು. ಯೂಟ್ಯೂಬ್ಗೆ ಏನು ಅರ್ಥ ಆಗ್ತದಲ್ಲ ಅದೇ ನಾವು ಕೊಡೋದು. ಅವ್ರಿಗೆ ಟೆಕ್ನಿಕಲಿ ಅರ್ಥ ಆಗ್ತದೆ, ಟೆಕ್ನಿಕಲಿನೇ ಕೆಲಸ ಮಾಡಿ ನಾವು ಕೊಡೋದು ಕಂಟೆಂಟ್. ಅದಕ್ಕೆ ಹೇಳ್ರಿ ನಾ ಇಂಥದ್ದು ಕಂಟೆಂಟ್ ಹಾಕ್ಲಿಕ್ಕೆ ಇವ್ರಿಗೆ ಮುಟ್ಟಿಸ್ಬೇಕು, ಅದಕ್ಕೆ ಹೇಳ್ರಿ ಅದು ಮುಟ್ಟಿಸ್ತದೆ. ಇಷ್ಟಿತ್ತು ನೋಡ್ರಿ ಇವತ್ತಿನ ಮೀಟಪ್ಪದ ವ್ಲಾಗ್. ತಮ್ಮೆಲ್ಲರಿಗೂ ಇಷ್ಟ ಆಗ್ಯದ ಅನ್ಕೊಂಡೇನ್ರಿ. ಇನ್ನೊಮ್ಮೆ ಚಿಕ್ಕದಾಗಿ ಮೀಟಪ್ಪದ ಎಲ್ಲ ತೋರಿಸ್ತೇನೆ ರೀ ವ್ಲಾಗನ್ನು. ಚಿಕ್ಕದಾಗಿ ನೋಡ್ಕೊಂಡು ಬರ್ರಿ. ಫ್ರೆಂಡ್ಸ್, ಅವ್ರು ಈಗ ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬರ್ ಬಂದಾರ್ರಿ. ಅವ್ರನ್ನ ಮೀಟ್ ಮಾಡ್ಲಕ್ಕೆ ಹೊಂಟೀವ್ರಿ. ಫ್ರೆಂಡ್ಸ್, ಈಗ ಬಂದೇವ್ರಿ. ಇವೆಂಟ್ ಮುಗಿಸ್ಕೊಂಡು ಯೂಟ್ಯೂಬ್ ಇದ್ದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳ್ಕಿಂದ ಅವರು ಯೂಟ್ಯೂಬರ್ ಇವೆಂಟ್ ಇಟ್ಟಿದ್ದಾರೆ. ಭಾಳ ಚಂದ ಎಲ್ಲರಿಗೆ ಹೇಳಿಕೊಟ್ರಿ. ಎಲ್ಲರದು ಏನೇನು ತಪ್ಪು ಸರಿ, ಏನೇನು ಮಾಡಬೇಕು, ಏನು ಮಾಡಿದ್ರೆ ನಿಮ್ಗೆ ತಪ್ಪು ಸರಿ, ಮಾನಿಟೈಸೇಷನ್ ಹೆಂಗೆ ಮಾಡಬೇಕು, ಮತ್ತು ಸಬ್ಸ್ಕ್ರೈಬರ್ಸರ್ನ ವ್ಯೂಸನ್ನು ಹೆಂಗೆ ತೊಗೋಬೇಕು, ಏನೇನು ನಿಮ್ಮ ಚಾನಲ್ದಲ್ಲಿ ತೊಂದರೆ ಆಗ್ತದೆ, ಏನೇನಿಲ್ಲ ಅನ್ನೋದೆಲ್ಲ ಭಾಳ ಸರಿ ಚಂದಂಗೆ ಹೇಳಿಕೊಟ್ರಿ. ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ದವರು ಭಾಳ ಇನ್ಫಾರ್ಮೇಟಿವ್ ಆಗಿತ್ತು ರೀ ಇದು ವ್ಲಾಗ್. ನಮ್ಗೆ ತಾವು ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದಿದ್ರಂದ್ರೆ ಈ ವ್ಲಾಗ್ ಎಲ್ಲರೂ ನೋಡ್ರಿ. ತಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡೇನ್ರಿ. ಮಾಹಿತಿನೂ ಭಾಳ ಸಿಗ್ತದೆ ಇದರಿಂದ. ಅದಕ್ಕೆ ಆದಷ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ. ಎಲ್ಲರೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.